ಮೇಲೆ ನಡೆದಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಅಭಿಮಾನ್ಯ ಬಳಗದ ದೇಶಭಕ್ತರೇ, ದೇಶಭಕ್ತಗೆ ಯಾರು ಪ್ರೀತಿ ಮಾಡ್ತಾರ ಅವರು ದೇಶಭಕ್ತರಾಗ್ತಾರ. ದೇಶ ದ್ರೋಹಿಗಳಿಗೆ ಯಾರು ಪ್ರೀತಿ ಮಾಡ್ತಾರ ಅವರು ದೇಶ ದ್ರೋಹಿಗಳಾಗ್ತಾರ. ಇವತ್ತ ಒಂದು ದೇಶ ಪ್ರೇಮಿ, ಇವತ್ತ ಒಂದು ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣ ಅಷ್ಟೇ ಅಲ್ಲ, ತಮ್ಮ ಮಕ್ಕಳನ್ನ ಒತ್ತಿ ಇಟ್ಟು ಈ ದೇಶ ಗುಲಾಮ ಆಗಬಾರದು ಅನ್ನೋ ಏಕೈಕ ಉದ್ದೇಶದಿಂದ ಹಜರತ್ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರ ಜೋಡಿ ಮೂಯಿಗೆ ಮೂಯಿ ಅಂದ್ರೆ ಗುದ್ದಾಟ ಮಾಡಿ ಅವ್ರಿಗೆ ಸರೆಂಡರ್ ಆಗಲಾರದೆ, ಅವ್ರಿಗೆ ಬಗ್ಗಲಾರದೆ ಈ ದೇಶದ ಗುಲಾಮಗಿರಿ ಮಾಡಾಕ ಕೊಡ್ಲಿಲ್ಲ ಅವರು. ಅಂತ ಒಂದು ಸಭೆಯಲ್ಲಿ, ಸಮಾರಂಭದಲ್ಲಿ ಈ ಎಲ್ಲಾ ದೇಶ ಪ್ರೇಮಿಗಳು ಭಾಗವಹಿಸಿದ್ದು ಬಹಳ ಸಂತೋಷದ ಸಂಗತಿ. ಇಡೀ ಭಾರತ ದೇಶದೊಳಗ ಟಿಪ್ಪು ಸುಲ್ತಾನನ್ನ ಯಾರು ಪ್ರೀತಿ ಮಾಡ್ತಾರ ಅವರು ನಿಜವಾದ ದೇಶ ಪ್ರೇಮಿ ಅನ್ನುವಂಥದ್ದು ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ಯಾವರೆಗೂ ಟಿಪ್ಪು ಸುಲ್ತಾನ್ ಈ ಭೂಮಿಯ ಮೇಲೆ, ಅಂದ್ರೆ ಈ ದೇಶದ ಪವಿತ್ರ ಭೂಮಿಯ ಮೇಲೆ ಇದ್ದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು, ಆವರೆಗೂ ನಮ್ಮ ದೇಶ ಗುಲಾಮ ಆಗಿರಲಿಲ್ಲ. ನಮ್ಮ ದೇಶ ಗುಲಾಮ ಆಗಿರಲಿಲ್ಲ. ಯಾಕಂದ್ರೆ ನಮ್ಮ ದೇಶದೊಳಗ, ಉತ್ತರ ಭಾರತದೊಳಗ ಬ್ರಿಟಿಷರು ತಮ್ಮ ಆಡಳಿತವನ್ನು ನಡೆಸಿದ್ರು. ದಕ್ಷಿಣ ಭಾರತದೊಳಗ ಅಂದ್ರೆ ಇದು ಹಳೆ ಮೈಸೂರು, ಕೇರಳ, ಆಂಧ್ರ ಮತ್ತು ತಮಿಳುನಾಡು ಈ ಭಾಗದೊಳಗ ಟಿಪ್ಪು ಸುಲ್ತಾನದ ಹುಕೂಮತ್ ಅಲ್ಲೇ ಇಲ್ಲೇ ಅವ್ರದ್ದು ಆಡಳಿತ ಇತ್ತು. ಟಿಪ್ಪು ಸುಲ್ತಾನದ್ದು ಬ್ರಿಟಿಷರು ಯಾವರೆಗೂ ಟಿಪ್ಪು ಸುಲ್ತಾನನ್ನ ಶಹೀದ್ ಅಂದ್ರೆ ಅವ್ರಿಗೆ ಬಲಿ ತಗೊಳ್ಳೋದಿಲ್ಲ, ಆವಾಗ ಮಟ್ಟ ನಮ್ಮ ದೇಶ ಗುಲಾಮಗಿರಿ ಆಗಿದ್ರಿಲ್ಲ. ನಮ್ಮ ಭಾರತದ ಸ್ವತಂತ್ರ ಅಲ್ಲದು, ಭಾರತಕ್ಕೆ ಗುಲಾಮ್ ಮಾಡಕ ಕೊಡ್ಲಿಲ್ಲ ಅವರು. ಅವ್ರ ಸತ್ತ ಮೇಲೆ ಭಾರತ ದೇಶ ಗುಲಾಮ್ ಆಗೈತೆ ಅನ್ನುವಂತ ಕಲ್ಪನೆ, ವಿಚಾರ ಇವತ್ತು ರಾಜಕಾರಣಿಗಳಿಗಿರಬೇಕು, ಇವತ್ತು ದೇಶ ಭಕ್ತರಿಗೆ ಇರಬೇಕು. ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಿಲ್ಲ, ದೇಶಕ್ಕೆ ಗುಲಾಮನ ಮಾಡಕ್ ಕೊಡ್ಲಿಲ್ಲ ಅವರು. ಯಾವಾಗ ಸತ್ರು ಅವಾಗ ಬ್ರಿಟಿಷರು ನಿಟ್ಟುಸಿರು ಬಿಟ್ರು. ಈಗ ನಾವು ಈ ದೇಶದ ಆಡಳಿತ ನಮಗಾಗೈತಿ. ಯಾವರೆಗೂ ಟಿಪ್ಪು ಸುಲ್ತಾನ್ ಈ ದೇಶದೊಳಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಆವರೆಗೂ ನಮ್ಮ ದೇಶ ಗುಲಾಮ ಆಗಿರಲಿಲ್ಲ. ಟಿಪ್ಪು ಸುಲ್ತಾನ್ ಈ ದೇಶದ ರಕ್ಷಣೆಗಾಗಿ ಹೋರಾಟ ಮಾಡ್ಯಾರ ಅವರು. ಈ ದೇಶದ ಸ್ವಾತಂತ್ರ್ಯಕ್ಕಲ್ಲ, ಸ್ವಾತಂತ್ರ್ಯ ಕೊಟ್ಟಿದ್ದೇ ಇಲ್ಲ ಅವರು. ಇಂಥ ಒಂದು ವಿಚಾರ ಅರ್ಥವಾಗಿ ಟಿಪ್ಪು ಸುಲ್ತಾನ್ ಒಬ್ಬ ಸೆಕ್ಯುಲರ್, ಜಾತ್ಯತೀತವಾಗಿ ಒಂದು ಆಡಳಿತ ನಡೆಸಿದಂತಹ ವ್ಯಕ್ತಿಗಳು. ಇಲ್ಲೇ ದೀನ ದಲಿತರ ಮೇಲೆ ಆಗುವಂತ ಅತ್ಯಾಚಾರಗಳನ್ನ ತಡೆಯಕ ತನ್ನ ಒಂದು ಆಡಳಿತದಲ್ಲಿ ಅವರಿಗೆ ದೀನ ದಲಿತರಿಗೆ ರಕ್ಷಣೆ ಕೊಟ್ಟಂತ ಮಹಾನ್ ನಾಯಕ. ಅದರಂತೆ ಈ ದೇಶದೊಳಗ ಅವರೊಂದು ಮುಸಲ್ಮಾನ ರಾಜ ಆದರೂ ಕೂಡ ಶೃಂಗೇರಿ ಮಠಕ್ಕೆ ಮರಾಠರು ಬಂದು ದಾಳಿ ಮಾಡ್ತಿದ್ರು. ಆ ಒಂದು ಶೃಂಗೇರಿ ಮಠದ ರಕ್ಷಣೆ, ಅದರ ಏನು ಹಾಳು ಮಾಡಿದ್ರು ಮರಾಠರು, ಅದರ ಜೀವನೋದ್ಧಾರ ರೀಬಿಲ್ಟ್ ಒಳ್ಳೆ ಅದನ್ನು ಕಟ್ಟಿಸುವಂತ ವ್ಯವಸ್ಥೆಯನ್ನು ಕೂಡ ಟಿಪ್ಪು ಸುಲ್ತಾನ್ ಮಾಡಿದ್ರು. ಮತ್ತು ಈ ದೇಶದೊಳಗ ಟೀ ಕುಡ್, ಇವತ್ತ ಟಿಪ್ಪು ಕುಡ್ ಅಂತಾರ, ಅದಕ್ಕೆ ಸ್ವಾಗಾನಿ ಕಟ್ಟಿಗೆ ಅಂತ ಎಲ್ಲ ನಮ್ಮ ದೇಶದೊಳಗೆ ಎಲ್ಲರೂ ಉಪಯೋಗ ಮಾಡ್ತಾರೆ. ಅದನ್ನ ಕೊಡುಗೆ ಟಿಪ್ಪು ಸುಲ್ತಾನ್ ಅವರು. ರೇಷ್ಮೆ ಇವತ್ತು ಉತ್ಪಾದನೆ ಮಾಡಿ ದೇಶದ ಪ್ರಗತಿ ಮತ್ತು ಈ ದೇಶದ ಅಭಿವೃದ್ಧಿಗೆ ನಾವು ಇದು ಮಾಡ್ತೀವಿ. ರೇಷ್ಮೆ ಪರಿಚಯ ಮಾಡಿಸಿದ್ದು ಟಿಪ್ಪು ಸುಲ್ತಾನ್. ಇಂಥವೆಲ್ಲ ಸಾವಿರಾರು ಉದಾಹರಣೆಗಳು ಇದ್ದ ಮೇಲೆ ಟಿಪ್ಪು ಸುಲ್ತಾನ್ ನಿಜವಾದ ಈ ದೇಶಕ್ಕೆ ರಕ್ಷಣೆ ಕೊಡುವಂತ ಒಂದು ರಾಜ. ಅವನ ದೇಶಭಕ್ತ, ಅವನ ಪ್ರೀತಿ ಮಾಡೋರು ಎಲ್ಲ ದೇಶಭಕ್ತರು. ಅವನಿಗೆ ಬರೇ ಮುಸಲ್ಮಾನರಿಗೆ ಅಷ್ಟ ಸೀಮಿತ ಮಾಡಬಾರದು. ಎಲ್ಲಾ ದೇಶ ಪ್ರೇಮಿಗಳು, ಯಾವುದೇ ಜಾತಿ ಜನಾಂಗದವರು ಇರಲಿ, ಅವರೆಲ್ಲರೂ ಈ ಒಂದು ಜಯಂತ್ಸವ ಅಂದ್ರೆ ಅವ್ರ ಹುಟ್ಟಹಬ್ಬದ ಒಂದು ವಿಚಾರಾರ್ಥವಾಗಿ ಎಲ್ಲರೂ ಭಾಗವಹಿಸಿ ಪ್ರೋತ್ಸಾಹ ಮಾಡಬೇಕು, ಎಂಕರೇಜ್ಮೆಂಟ್ ಮಾಡಬೇಕು. ಅದನ್ನು ಬಿಟ್ಟು ಸಂಗೊಳ್ಳಿ ರಾಯಣ್ಣ ಕುರುಬರಾವ, ಟಿಪ್ಪು ಸುಲ್ತಾನ್ ಮುಸಲ್ಮಾನರಾವ, ಬಸವಣ್ಣ ಲಿಂಗಾಯತರಾವ, ಹಿಂಗ್ ಡಿವೈಡ್ ಅಂಡ್ ರೂಲ್ ಮಾಡಬಾರದು. ಯಾರು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಾರ ಅವರ ಸಲುವಾಗಿ ನಾವೆಲ್ಲರೂ ಒಗ್ಗೂಡಿ, ಎಲ್ಲರೂ ಒಕ್ಕಟ್ಟಾಗಿ ಅವರ ದಿನವನ್ನು ಆಚರಣೆ ಮಾಡಿದರೆ ಅದು ಸ್ವಾರ್ಥಕ್ಕಾಗತ್ತೆ ಅನ್ನುವಂಥ ಕರೆಯನ್ನು ಕೊಟ್ಟು ನನ್ನ ಎರಡು ಮಾತಿಗೆ
ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಟಿಪ್ಪು ಸುಲ್ತಾನ್, ಟಿಪ್ಪು ಸುಲ್ತಾನ್.